ಏನಪ್ಪ ಇವತ್ತು ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ ವಿಡಿಯೋ ಅನ್ಕೋತೀರಾ? ಆಕ್ಚುಲಿ ನನ್ನ ಹತ್ರ ಟೈಮ್ ಇಲ್ಲ. ಇವತ್ತು ನಮ್ದು ವೆಡ್ಡಿಂಗ್ ಆನಿವರ್ಸರಿ. ಪ್ರಭು 1 hour ಅಲ್ಲಿ ಬರ್ತಾರೆ. ಅವ್ರು ಬರೋಷ್ಟರಲ್ಲಿ ನಾನು ಸರ್ಪ್ರೈಸ್ ವಿಡಿಯೋ ಮಾಡ್ಬೇಕು ಅನ್ಕೊಂಡಿದ್ದೀನಿ. ನನ್ನ ಮಗಳು ಬೇರೆ ಬಿಡ್ತಾ ಇಲ್ಲ. ಇರುಕಂದ ಫಸ್ಟ್ ಟೈಮ್ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಏನಾದರೂ ತಪ್ಪಾಗಿದ್ರೆ ಕ್ಷಮಿಸಿ. ಇಷ್ಟ ಆದರೆ ಲೈಕ್ ಮಾಡಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಸೊ ಇವಾಗ ಅವ್ರು ಆನ್ ದಿ ವೇ ಇದ್ದಾರೆ ಅನ್ಸುತ್ತೆ, ಬರ್ತಾ ಇದ್ದಾರೆ ಅಂತ ಹೇಳಿದ್ರು 1 hour ಅಲ್ಲಿ. ಸೊ ಅಷ್ಟರಲ್ಲಿ ಏನು ಸರ್ಪ್ರೈಸಿಗೆ ಏನೇನು ಮಾಡಬೇಕು ಅದೆಲ್ಲ ಪ್ರಿಪೇರ್ ಮಾಡ್ಕೊಳ್ಳೋಣ ಬನ್ನಿ. ಸುಮಾರು ಸತಿ ಬೈಸ್ಕೊಂಡಿದ್ದೀನಿ ಕೂಡ. ಅವ್ರೇನು ಟೈಮ್ ಕೊಡೋಕ್ಕಾಗಲ್ಲ, ಅವ್ರೇನು ನನ್ಗೆ ಮಾಡೋಕ್ಕಾಗಲ್ಲ ಅಂತ ಇದೆಲ್ಲ ಬೇಜಾರು ಮಾಡ್ಕೋತಾರೆ. ಈಗಲೂ ಬಂದ್ರು ಅಷ್ಟೇ, ಇಷ್ಟೆಲ್ಲ ಯಾಕೆ ಮಾಡ್ತೀಯ ಅಂತ ಬೈತಾರೆ, ರೇಗ್ತಾರೆ. ಬಟ್ ಏನ್ ಮಾಡ್ಲಿ, ನನಗೆ ಖುಷಿ ಸಿಗುತ್ತೆ. ಹಾಗೆ ಪ್ರಭುಗೂ ಸರ್ಪ್ರೈಸ್ ಕೊಟ್ಟು ಖುಷಿ ಪಡೋಣ ಅಂತ ಮಾಡ್ತಾ ಇದ್ದೀನಿ. ಸೊ 80% ಎಲ್ಲ ಅರೇಂಜ್ಮೆಂಟ್ ಆಗಿದೆ. ಕೇಕ್ ಮತ್ತೆ ಫ್ಲವರ್ಸ್ ತರದ್ ಬ್ಯಾಲೆನ್ಸ್ ಇದೆ. ಬನ್ನಿ ಹೋಗಿ ಕೇಕ್ ತಂದ್ಬಿಡೋಣ, ಹಾಗೆ ಫ್ಲವರ್ಸು ತಂದ್ಬಿಡೋಣ. ಗಾಯ್ಸ್, ನಮ್ಮ ಕಡೆ ವೆದರ್ ನೋಡಿ ಹೇಗಿದೆ. ಸೊ ಗಾಯ್ಸ್, ಬೇಕ್ರಿಗೆ ಬಂದಿದ್ದೀನಿ. ಕೇಕ್ ತಗೊಂಡು ಸಿಗ್ತೀನಿ, ಬನ್ನಿ. ಸೊ ಗಾಯ್ಸ್, ನೋಡೋಣ ಯಾವ ಕೇಕ್ ಚೆನ್ನಾಗಿದೆ. PPY ಎಲ್ಲಿದ್ದೀರಾ? ಹೌದಾ, ಲೇಟ್ ಆಗುತ್ತಾ? ಸರಿ ಆರಾಮಾಗಿ ಬನ್ನಿ, ಕಂಪ್ಲೀಟ್ ಬನ್ನಿ. ಸರಿ. Few minutes later. ಹಲೋ, ಕಾಲ್ ಮಾಡಿದ್ರು, ಕಟ್ಟಾಗೋಯ್ತು. ಬಂದ್ರು ಅನ್ಸುತ್ತೆ, ನೋಡೋಣ. ಪ್ರಭುಗೂ ಇದೆಲ್ಲ ಇಷ್ಟ, ಆದರೂ ನನ್ನ ಮುಂದೆ ಎಕ್ಸ್ಪ್ರೆಸ್ ಮಾಡ್ಕೊಂಡ್ರೆ ನಾನು ಎಲ್ಲಿ ಇನ್ನೂ ಜಾಸ್ತಿ ಎಫರ್ಟ್ಸ್ ಹಾಕಿ ಮಾಡ್ತೀನಿ, ಒಬ್ಬಳೇ ಕಷ್ಟಪಡ್ತೀನಿ ಅಂತ ಇಷ್ಟ ಇಲ್ಲ ಅನ್ನೋ ಥರ ನಾಟಕ ಆಗುತ್ತೆ. ಲೇಟ್ ಆಗೋಯ್ತು ಪಾಪು ತುಂಬಾ. ನಿನಗೆ ಒಂದು ಸರ್ಪ್ರೈಸ್ ಇದೆ, ನೋಡ್ತೀಯ? ಏನೋ ಸರ್ಪ್ರೈಸ್ ಇದೆ, ಬಾ ಬೇಗ ರೆಡಿ ಆಗ್ಬಿಡು. ಬಾ, ಇವತ್ತು ಆನಿವರ್ಸರಿ ಮುದ್ದು, ಮರ್ತು ಬಿಟ್ಟ. ಅದಕ್ಕೆ ಸ್ಪೆಷಲ್ ಆಗಿ ವಿಡಿಯೋ ಮಾಡ್ತಾ ಇದ್ದೀನಿ. ಅಯ್ಯೋ, ಥ್ಯಾಂಕ್ ಯು ಸೋ ಮಚ್. Few minutes later. ಸೊ ಗೈಸ್, ಫೈನಲಿ ಫ್ರೆಶ್ ಅಪ್ ಆಗಿದ್ದೀನಿ. ಸೊ ಅಲ್ಲಿ ಒಳಗೆ ರೂಮಲ್ಲಿ ಅವಳೇನೋ ಪ್ರಿಪೇರ್ ಮಾಡಿ ಏನೋ ಸರ್ಪ್ರೈಸ್ ಕೊಡ್ಬೇಕಂತ ಕಾಯ್ತಾ ಇದ್ದಾಳೆ. ಸೊ ನಾನು ಮಲ್ಲಿಗೆ ಹೂವನ್ನ ತಗೊಂಡು ಅವಳಿಗೆ ಮುಟ್ಸಕ್ಕಂತ ಹೋಗ್ತಾ ಇದ್ದೀನಿ. ಸೊ ಅವಳು ಇನ್ನೊಂದು ಫೋನಲ್ಲಿ ವಿಡಿಯೋ ಮಾಡ್ತೀನಿ ಅಂತ ಹೇಳಿದಾಳೆ. ಸೊ ಇವಾಗ ನನ್ನ ಫೋನಲ್ಲಿ ನಾನು ವಿಡಿಯೋ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಬನ್ನಿ ಹೋಗೋಣ, ಏನಿತ್ತು ಅಂತ ನೋಡೋಣ. ಬರ್ಲಾ? ಬಾ 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 ಕೇರಾ, ಓನಮ್ಮ, ಏನಿದು? ನೈಸ್. ಸೊ ಗೈಸ್, ನೋಡಿದ್ರಲ್ಲ. ಸೊ ನೋಡಿ, ಹೆಣ್ಮಕ್ಳು ಎಷ್ಟೇ ಕೆಲಸ ಇದ್ರು ಮನೇಲಿ, ಎಷ್ಟೇ ಪ್ರೆಷರ್ ಅದು ಇದು ಅಂತಲೇ ಇದ್ರು ನಮಗೋಸ್ಕರ ಟೈಮ್ ತಗೊಂಡು ನೋಡಿ ಈ ಥರ ಎಲ್ಲ ಮಾಡಿ ಮನ್ಸು ಗೆದ್ಬಿಡ್ತಾರೆ. ಸೊ ಪಾಪ ಇಟ್ಕೊಂಡು ಇದೆಲ್ಲ ಬೇಕಿತ್ತಮ್ಮ ನಿನಗೆ? ಹಾಂ ಹೇಳಿ. ಅವಳೇ ಫಸ್ಟ್ ಆಟ ಅಂದರೆ ಫುಲ್ ಆಟ ಅಂತಂದ್ರೆ ಇದೆಲ್ಲ ಹೆಂಗೆ ಪ್ರಿಪೇರ್ ಮಾಡಿದೆ ನೀನು? ನಿಮಗೋಸ್ಕರ ಮಾಡಿದೀನಿ ಅಂತ ಖುಷಿ ಕೊಡು. ಏನೋ ಯೋಚನೆ ಮಾಡ್ಬೇಡ, ಅದ್ಯಾಕೆ ಇದ್ಯಾಕೆ ಅವಳು ಇವಳು ಅಂತ. ಮಾಡಬೇಕು ಅನ್ನೋ ಮನಸ್ಸಿದ್ರೆ ಏನಾದರೂ ಮಾಡ್ಬೋದು, ಹೇಗಾದರೂ ಮಾಡ್ಬೋದು. ಥ್ಯಾಂಕ್ ಯು ಸೋ ಮಚ್, ಲವ್ ಯು. ಕೇಕ್ ಸಾಕದ ಇದೆ. ಹ್ಯಾಪಿ ಆ್ಯನಿವರ್ಸರಿ ಪಪ್ಪಿ ಅಂತ ಹಾಕ್ಸಿದ್ದಲೆ. ಸೊ ಥ್ಯಾಂಕ್ ಯು ಸೋ ಮಚ್. ಹ್ಯಾಪಿ ಆ್ಯನಿವರ್ಸರಿ ಮೈ ವೈಫ್. ಲವ್ ಯು.
ಲವ್ ಯು ಕೇರ. ಮುತ್ತು ಕೊಡು ಪಾಪ ಮಮ್ಮಗೆ. ಪಾಪ ಕೊಡು. ಗುಡ್ ಗರ್ಲ್. ಥ್ಯಾಂಕ್ ಯು ಮಗಳೇ. ನಿನಗೆ ಹೇಗೆ ಬರುತ್ತೆ ಹಾಗೆ ಮಾಡಿಸು. ಸೊ ಫೈನಲಿ ಇವ ಮುಡಿಸಿದ್ದೀನಿ. ಇದು ಎಷ್ಟನೇ ಇಯರ್ ಆನಿವರ್ಸರಿ ಗೊತ್ತಾ? 3rd ಇಯರ್ ಆನಿವರ್ಸರಿ ಪಾಪ. ಅಷ್ಟು ಗೊತ್ತಿಲ್ಲ. 3 ವರ್ಷ ಆಗೋಯ್ತಾ? ಈಗ ಮೊದಲಿಂದ ಕೇಳು ಮತ್ತೆ ಹೇಳ್ಬಿಡ್ತೀನಿ 3rd ಇಯರ್ ಅಂತ. ಇದು ಆಕ್ಚುಲಿ ಚೆನ್ನಾಗಿರೋ. A few minutes later. ಸರಿ ಹೊರಡೋಣ. ಚೇಂಜ್ ಮಾಡ್ಕೊಂತೀನಿ. ಏನ ಸಾರಿ ಚೇಂಜ್ ಮಾಡ್ಕೋತೀನಿ. ಯಾಕೆ? ಸಾಕಾಯ್ತು ನಾ. ಬೇಡ ಚಿನ್ನು, ಚೆನ್ನಾಗಿ ಕಾಣಿಸ್ತಾ ಇದ್ದಿ. ಏನ ಸಾರಿನೇ? ಬೈಕಲ್ಲಿ ಕುತ್ಕೊಳಕ್ ಆಗಲ್ಲಮ್ಮ. ಯಾಕಾಗಲ್ಲ, ಕ್ಯೂಟ್ ಆಗಿ ಕಾಣಿಸ್ತಾ ಇದೀಯಾ. ಒಂದ್ ಸೈಡ್ ಕುತ್ಕೊ. ಥ್ಯಾಂಕ್ ಯು ಸೋ ಮಚ್. ನನ್ನ ಆತ್ಮ ನನ್ನ ಪ್ರಾಣ ನೀನೆಂದು. ಬೈಕಲ್ಲಿ ಕುತ್ಕೊಳಕ್ ಆಗಲ್ವಲ್ಲ ಅದಕ್ಕೆ. ಹೌದಾ? ಓಕೆ, ಚೇಂಜ್ ಮಾಡ್ಕೋಕ್ ಬರೋಣ. A few minutes later. ಸೊ ಗಾಯ್ಸ್, ಹೊರಗಡೆ ಹೋಗಿ ಇವಾಗ ಬಂದ್ವಿ. ಬರೋಷ್ಟ ಟೈಮ್ ಆಯಿತು. ಪಾಪು ಬೇರೆ ಟಯರ್ಡ್ ಆಗಿ ಮಲಗ್ಬಿಟ್ಲು. ಅವ್ಳು ಮಲಗಿಸಿ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀವಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಫಸ್ಟ್ ಟೈಮ್ ನನ್ನ ವೈಫು ವ್ಲಾಗಲ್ಲಿ ಧೈರ್ಯ ಮಾಡಿ, ಏನಪ್ಪ ಗೊತ್ತಿಲ್ಲ ನನಗಂತೂ ತುಂಬ ಧೈರ್ಯ ತಗೊಂಡು ವ್ಲಾಗ್ನ ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು ಆ್ಯಕ್ಚುಲಿ. ಸೊ ನಿಮಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ತುಂಬ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಹಾಗೆ ಒಂದು ಲೈಕು, ಶೇರು, ಕಮೆಂಟು ಮಿಸ್ ಮಾಡಿಬಿಡಿ. ಆ್ಯಂಡ್ ನಾವಿಬ್ಬರು ಸಿಗ್ತೀವಿ ಇನ್ನು ನೆಕ್ಸ್ಟ್ ವ್ಲಾಗ್ಲಿ. ಆ ವಿಡಿಯೋ ಏನತ್ತ ಅಂತ ವೆಯ್ಟ್ ಮಾಡ್ತಾ ಇರಿ. ನೆಕ್ಸ್ಟ್ ವಿಡಿಯೋ ಬರುತ್ತೆ. ಅಲ್ಲಿವರೆಗೂ ಸ್ಟೇ ಟ್ಯೂನ್. ಟಾಟಾ, ಬೈ ಬೈ, ಟೇಕ್ ಕೇರ್. ಲವ್ ಯು.